ವ್ಯಾಪಾರ ವಹಿವಾಟಿಗೆ ತೂಕದ ಯಂತ್ರಗಳ ಅವಶ್ಯಕತೆ. ಸತ್ಯಾಪನ ಪ್ರಮಾಣ ಪತ್ರ ನೀಡಲು ಇಲಾಖಾಧಿಕಾರಿಗಳಿಂದ ಹೆಚ್ಚುವರಿ ಶುಲ್ಕ ವಸೂಲಿ ಆರೋಪ. ಕೆಎಸ್ಆರ್ಟಿಸಿ ಬಸ್ ಹರಿದು ದಂಪತಿಗಳ ಸಾವು. ಚಿಂತಾಮಣಿಯಲ್ಲಿ ದಾರುಣ ಘಟನೆ. 22ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ. ಪ್ರತಿ ಜೋಡಿಗೂ ಪುರೋಹಿತರ ನೇಮಕ, ಪೋಷಕರಿಗೂ ಅವಕಾಶ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ರೈತರಿಗೆ ತಪ್ಪು ಮಾಹಿತಿ ನೀಡಿ ವಂಚನೆ ಆರೋಪ. ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕರನ್ನು ಸೇವೆಯಿಂದ ವಜಾಗೊಳಿಸಬೇಕೆಂದು ರೈತ ಸಂಘಟನೆಗಳಿಂದ ಪ್ರತಿಭಟನೆ. ನಮಸ್ಕಾರ, ಎಂಎಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಯಾವುದೇ ವ್ಯಾಪಾರ ವಹಿವಾಟಿನಲ್ಲಿ ಅಳತೆ ಮಾಡಬೇಕೆಂದರೆ ತೂಕದ ಯಂತ್ರಗಳ ಅವಶ್ಯಕತೆ ಇದೆ. ಆ ಇಲಾಖೆಯ ಸತ್ಯಾಪನ ಪ್ರಮಾಣ ಪತ್ರ ಇದ್ದರಷ್ಟೇ ವ್ಯಾಪಾರ ವಹಿವಾಟು ಸುಗಮವಾಗಿ ನಡೆಯುತ್ತದೆ. ಆದರೆ ಸತ್ಯಾಪನ ಪ್ರಮಾಣ ಪತ್ರ ನೀಡಲು ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ಅಧಿಕಾರಿಗಳು ಸರ್ಕಾರಿ ಶುಲ್ಕದ ಜೊತೆ ಹೆಚ್ಚುವರಿಯಾಗಿ ಹಣ ವಸೂಲಿ ಮಾಡುತ್ತಿರುವ ಆರೋಪ ಕೇಳಿಬರುತ್ತಿದೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ಕಚೇರಿ. ಈ ಕಚೇರಿಯಲ್ಲಿ ಅಧಿಕಾರಿಗಳನ್ನ ನೋಡಬೇಕು ಅಂದ್ರೆ ಅಧಿಕಾರಿಗಳು ನಿಯೋಜನೆ ಮಾಡಿರೋ ದಳ್ಳಾಳಿಗಳ ಬಳಿ ಹೋಗಿ ಬರಲೇಬೇಕು. ಹಾಗೆ ಸುಮ್ಮನೆ ಕಚೇರಿಗೆ ಬಂದ್ರೆ ಕಚೇರಿಯ ಬಾಗಿಲು ತೆಗೆಯೋದನ್ನ ಬಿಟ್ಟು ಗೇಟ್ಗೆ ಬೀಗ ಜಡಿದಿರ್ತಾರೆ. ಇನ್ನು ಈಗ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಳತೆ ಮತ್ತು ತೂಕದ ಯಂತ್ರಗಳಿಗೆ ಸತ್ಯಾಪನ ಪ್ರಮಾಣ ಪತ್ರ ನೀಡಲು ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಶುಲ್ಕ 750 ರೂಪಾಯಿಯ ಜೊತೆಗೆ ಅನಧಿಕೃತವಾಗಿ ತೂಕದ ಯಂತ್ರದ ಸರ್ವಿಸ್ ಮಾಡದೆ ಸರ್ವಿಸ್ ನೆಪದಲ್ಲಿ ತಲಾ ಪ್ರಮಾಣ ಪತ್ರಕ್ಕೆ 1000 ರೂಪಾಯಿ ಅನಧಿಕೃತವಾಗಿ ವಸೂಲಿ ಮಾಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ತಮ್ಮೇಗೌಡ ಅಂತ ನಮ್ಮದು ತೂಕದ ಯಂತ್ರ ಇರುತ್ತೆ. ನಮ್ಮ ಸೊಸೈಟಿಯಲ್ಲಿ ತೂಕದ ಯಂತ್ರ ಕಾಮನ್ ಆಗಿದ್ದೇ ಇರ್ತೈತೆ. ಅದು ನಾವು ವರ್ಷ ನಾವು ರಿನ್ಯೂವಲ್ ಮಾಡಲೇಬೇಕು. ಅಂದರೆ ನಮ್ಗೆ ಸೀಲ್ ಹಾಕ್ಕೊಡ್ತಾರೆ. ನಾವು ತೊಗೊಂಬಂದಿಲ್ಲಿ ಹಾಕ್ಸ್ಕೊತಾ ಇದ್ದೀರಿ. ಇಲ್ಲಿ ಮೊನ್ನೆ ಏನಾಗೋಯಿತು, 2 ಸಾವಿರ ತೊಗೊಂಡಿದ್ದಾರೆ. ಹೆಂಗೆ ತೊಗೊಂಡ್ರು ಅಂತಂದರೆ ಲೇಟ್ ಆಯಿತು. ಕನ್ವಿನ್ಸ್ ಮಾಡಬೇಕು, ಈ ಕಾಲು ಹಿಡಿದು ಹಾಕ್ಸ್ಕೊಳ್ಬೇಕು. ಅದಕ್ಕಿಂತ ನಮ್ಮ ಕ್ಯಾಂಪ್ ಆಫೀಸಲ್ಲಿ ಮೊನ್ನೆ ಮಾಡಿದ್ದಾರೆ. ಈಗ ಅಲ್ಲಿ ಮಾಡಿದರೆ 1,500 ಸಾವಿರ ತೊಗೊಂಡಿದ್ದಾರೆ. ನಮ್ಮ ಹುಡುಗ ಒಬ್ಬರು, ನಮ್ಮ ಸೆಕ್ರೆಟರಿ ಒಬ್ಬರು ಕೇಳಿದಕ್ಕೋಸ್ಕರ 500 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಇವ್ರು ಯಾಕೆ ಕಡಿಮೆ ಮಾಡಿದ್ದಾರೆ? 1,500 ಸಾವಿರ ತೊಗೊಂಡು ಬಂದು ಹೇಳ್ಬೇಕಾಯ್ತು, ಆನ್ಸರ್ ಹೇಳ್ಬೇಕಾಯ್ತಲ್ಲ. ನಮ್ಮ ರೈತರು ದುಡ್ಡು ಅದು ಪಾಪ 30 ರೂಪಾಯಿ 5% ನಮಗೆ ಕೊಡ್ತಾರೆ ರೈತರಿಗೆ. ನಾವು 1,500 ರೂಪಾಯಿ 1,300 ರೂಪಾಯಿ ಪೀಡು ಪಾಪ. ಅವ್ರು ಬೂಸ ಹಿಂಡಿ ಏನು ತೊಗೊಂಡ್ಬಿಡ್ತಾರೆ. ರೈತ ಮಧ್ಯಾಹ್ನ ಊಟ ಮಾಡ್ತಾನೆ. ಅವ್ನು ಊಟ ತೊಗೊಂಡು ಇವರು 1,000 ತೊಗೊಂತಾರಲ್ಲ. ನಮ್ಮ ಡಿಸ್ಟ್ರಿಕ್ಟಲ್ಲಿ 1,000 ಚಿಲ್ಲರೆ ಸೊಸೈಟಿ ಇದೆ. 1,000 ಚಿಲ್ಲರೆ 1,000 ರೂಪಾಯಿ ಆದರೆ ಎಷ್ಟಾಯಿತು? ಎಷ್ಟು ಅಮೌಂಟ್ ಆಗುತ್ತೆ ಅದಕ್ಕೆ? ಅದಕ್ಕಿಂತ ಲೆಕ್ಕ ಇಲ್ವಾ ಇವ್ರಿಗೆ? ಇವ್ರು ಕೇಳಿದ್ರೆ ಇವ್ರು ಲಂಚ ಕೊಡೋಕೆ ಬರೋದು, ಇದು ಮಾಡೋದು ಅಂತ ಮಾಡ್ತಾರೆ ಇವರು. ಇವನು ಸ್ವಲ್ಪ ನಾನು ಹೇಳಿದೆ, ಅವತ್ತು ಹೇಳಿದ್ರೆ ಮೀಡಿಯಂ ಕರ್ಕೊಂಬಂದು ಹೇಳ್ತೀನಿ ನಾನು. ಯಾಕೆಂದರೆ ಹಿಂಗೆ ಮಾಡಿದ್ರೆ ಆಗಲ್ಲ ನಮ್ಮ ರೈತರಿಗೆ. ನಾವೇನಾದರೂ ನಾವು ಕೊಡ್ತೀರಿ, ನಾವು ಬಿಲ್ ತೊಗೊಂಡು ಅಲ್ಲಿ ಮೆತ್ತೀರಿ, ರೈತರು ದುಡ್ಡು ಕೊಡ್ತಾನೆ, ನಮ್ಮ ದುಡ್ಡೇನು ಕೊಡಲ್ಲ ಪಾಪ. ಹಂಗಂತಬಿಟ್ಟು ನಾವು ರೈತರೆ, ನಮ್ಮದು ದೋಸೆ ಇದೆ, ನಾನು ಅಲ್ಲಿ ಹಾಕ್ತೀನಿ, ನಮ್ಮದು ಹೋಗುತ್ತಲ್ಲ ಅಲ್ವೇ. ಈ ಥರ ಮೋಸ ಮಾಡ್ತಾರೆ ಇವರು ಕೇಳಿದ್ರೆ ಯಾವಾಗನ ಬರಲಿ ಬಾಕ್ಲಾಗಿರ್ತಾರೆ ಇವರು. ಏನಪ್ಪ ಅಂತಂದರೆ ಏನೋ ಒಂದು ಹೇಳೋದು, ನಾವೇ ಬರ್ತಾಯಿದ್ರಿ, ನಾವು ಬಂದು ಮಾಡ್ಕೊಡ್ತಾಯಿದ್ರಿ ಅಲ್ಲಿ. ಇವ್ನು ಯಾರು ರೀ ಮಾಡ್ಕೊಡೋದಕ್ಕೆ? ನಾವು ಬಂದು ಮಾಡಿಸ್ಕೊಂಡು ನಮ್ಗೆ ಸಂಬಳ ಕೊಡೋದಕ್ಕೆ ನಮ್ಗೆ 100 ರೂಪಾಯಿ ಕೊಡ್ತಾರೆ, 3,000 ಕೊಡ್ತಾರೆ ನಮಗೂ. ನಾವು ಏನಕ್ಕೆ ಇರೋದು? ನಾವು ನಾನು ಮಾಡಿಸ್ಕೊಡೋದಿರಿ, ನೀವು ಅದ್ರ ಮೇಲೆ ರೈತ ಮೇಲೆ ಹಾಕ್ತೀರಿ ನೀವು. ನಾನು ಅದನ್ನು ಹೇಳಿದೆ, ನಮ್ಮ ಸೊಸೈಟಿಯಲ್ಲಿ ನೀವು ತೊಗೊಂಡ್ರೆ ನಂಗೆ 20 ಗಂಟೆ ಸರ್ವಿಸು ನೀವು ತೊಗೊಂಡ್ರೆ ಏನೋ ಕರಪ್ಷನ್ 10 ರೂಪಾಯಿ ಇದ್ದರೆ ನೀವು ಏನೋ ಮಾಡಿ ನಾವು ಸಸ್ಪೆಂಡ್ ಆಗ್ತೀನಿ, ಸಸ್ಪೆಂಡ್ ಮಾಡಿ ನಾನು ಅಂತ ಹೇಳಿದೆ. ಓಕೆ ಅಲ್ವಾ? ಏನೋ ನಾನು ತಪ್ಪು ಮಾಡಿದ್ರೆ ನಮ್ಮನ್ನು ಸಸ್ಪೆಂಡ್ ಮಾಡಿರಿ ಬಂದು. ನೀವು ಏನು ರೀ, ನೀವು ಯಾಕೆ ಲಂಚ ತೊಗೊಂತೀರಿ ನೀವು? ಈ ಡಿಪಾರ್ಟ್ಮೆಂಟವ್ರೆ ಏನು ಮೂಮಪ್ಪನವರೇ ಇವರೇ ಕೇಳೋದು ಇವ್ರದ್ದು ಅತಿ ಆಗೋಯ್ತಣ್ಣ. ಚಿಕ್ಕಬಡ್ಡಿ ಅತಿ ಆಗೋಯ್ತು. 2 ವರ್ಷ ಮೊನ್ನೆ ವರ್ಷ ಮಾಡಿ ತೊಗೊಂಡಿದ್ದಾರೆ. ಅದು ಬಿಲ್ ಇದೆ ನಮ್ಮ ಮನೆಯಲ್ಲಿ. ಅದು ಕೇಳ್ಕೊಬೇಕು, ಕೈ ಕಾಲು ಹಿಡ್ಕೊಂಡು ಹಾಕ್ಸ್ಕೊಳ್ಬೇಕು ಇರೋ ಥರ. ಯಾಕೆ ಅವರು? ಇನ್ನು ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡ ಕಿರುಗಂಬಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಮಲ್ಲೇಶ್ ಕುಮಾರ್ ಅವರು ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ನಿರೀಕ್ಷಕ ಎಎಲ್ ದೇವರಾಜಯ್ಯರವರನ್ನ ಈ ಕುರಿತು ಪ್ರಶ್ನೆ ಮಾಡ್ತಾ ಇದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಮಧ್ಯವರ್ತಿಯ ಜೊತೆ ಮಲ್ಲೇಶ್ಗೆ ಹಣದ ಆಮಿಷ ಒಡ್ಡಿದ್ದಾರೆ. ಇದರಿಂದ ಮಲ್ಲೇಶ್ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ನಮ್ಮ ಹೆಸರು ಮಲ್ಲೇಶ್ ಕುಮಾರ್, ದೊಡ್ಡ ಕಿರುಗಂಬಿ ಕಾರ್ಯದರ್ಶಿ. ಸರ್, ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಕಾನೂನು ಮಾಪನ ಶಾಸ್ತ್ರದವರು ವರ್ಷನೂ ಅಕ್ರಮವಾಗಿ ದುಡ್ಡು ವಸೂಲು ಮಾಡ್ತಾಯಿದ್ದಾರೆ. ಈಗ 1,000 ರೂಪಾಯಿ 750 ರೂಪಾಯಿ ಗೌರ್ಮೆಂಟ್ಗೆ ಹೋಗುತ್ತೆ. ಸೊ 750 ರೂಪಾಯಿ. ಈ ನೆಕ್ಸ್ಟ್ 1,000 ರೂಪಾಯಿ ಅದಕ್ಕೆ 1,750 ರೂಪಾಯಿ ವಸೂಲು ಮಾಡ್ತಾಯಿದ್ದಾರೆ. ಅವ್ರು ಮಾಡಬೇಕಾದ್ರೆ 750 ರೂಪಾಯಿ. ನಮಗೇನು ಸರ್ವಿಸ್ ಕೊಡೋಲ್ಲ, ಏನೂ ಇಲ್ಲ, ಯಾವುದೂ ಏನೂ ಇಲ್ಲ. ನಾವೇನು ಕೇಳಿದ್ರೆ ನಿಮ್ಮ ಸೈಡ್ಗೆ ಬನ್ನಿರಿ, ನಿಮ್ಮ ಮಾತಾಡೋಣ, ನನಗೆ ಆಮಿಷ ಇದು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾನು ನಮ್ಮ ಸಂಘಗಳಿಗೆಲ್ಲ ನಾನು ಇದು ಮಾಡಿದ್ದೀನಿ, ಎಲ್ಲ ಬೇರೆ ಯಾರು ದುಡ್ಡು ಕಡಕ್ಕೆ ಹೋಗಬೇಡಿ, ಅದು 750 ರೂಪಾಯಿ ಮಾತ್ರ ಕಟ್ಟಿ, ಸರ್ವಿಸ್ ಏನೋ ರಿಪೇರಿ ಇದ್ದರೆ ಮಾತ್ರ ಅದಕ್ಕೆ ಬಿಲ್ ಹಾಕ್ಸಿ, ನೀವು 1,000 ರೂಪಾಯಿ ಯಾವುದೇ ಥರ ಎಕ್ಸ್ಟ್ರಾ ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಈಗ ನಾನು ಲೋಕಾಯುಕ್ತ ಸಾಹೇಬ್ರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ. ಇಲ್ಲಿ ಆಫೀಸ್ ಹತ್ರ ಬಂದಿದ್ದು ಇಲ್ಲಿ ಬಾಗಿಲು ಹಾಕಿದ್ದಾರೆ ಅವರು. ಈ ಥರ ಇದು ಮಾಡ್ತಾಯಿದ್ದಾರೆ. ಯಾವಾಗಲೂ ಬಾಗಿಲು ಹಾಕಿರ್ತಾರೆ ಇವರು. ನಾವು ಸುಮಾರು ಸಲ ಬರ್ತೀವಿ, ಫೋನ್ ಮಾಡಿದಾಗ ಎಲ್ಲೂ ಇರಲ್ಲ ಅವರು. ಎಲ್ಲಿ ಅಂದರೆ ಬೇರೆ ಕಡೆ ಎಲ್ಲೋ ಇದೀವಿ ಅಂತ ಹೇಳ್ತಾರೆ. ಸುಮಾರು ತಾಲೂಕು ಪೂರ್ತಿ ಬೇಜಾನ್ ದುಡ್ಡು ಮಾಡ್ತಾಯಿದ್ದಾರೆ ಇವರು.
ಇನ್ನು ನಮ್ಮ ಸಂಘಗಳು ಬಿಟ್ಟು ಬೇರೆ ಇನ್ನು ಮಾರ್ಕೆಟಲ್ಲಿ ಮತ್ತು ಬೇರೆ ಅಂಗಡಿಗಳಲ್ಲಿ ಸುಮಾರು ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ಅದು ದಯವಿಟ್ಟು ಅದ್ರ ಇವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು. ಕಂಪ್ಲೇಂಟ್ ಅದೇ ಇದು ಫಸ್ಟ್ ಇದು ನಿಲ್ಲಿಸ್ಬೇಕಿದು, ಇವ್ರು ಏನು ಅಕ್ರಮವಾಗಿ ವಸೂಲು ಮಾಡ್ತಾಯಿದ್ದಾರೆ ಅದು ನಿಲ್ಲಿಸ್ಬೇಕು ಅಂತೇಳಿ ಲೋಕಾಯುಕ್ತರು ಕಂಪ್ಲೇಂಟ್ ಮಾಡ್ತಾಯಿದ್ರು. ನಾನು ಮೋಹನ್ ಸಿವಿ ಅಂತ, ನಾಯನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಕಾರ್ಯದರ್ಶಿ. ನಾವೇನು ವರ್ಷ ಏನು ನಮ್ಮ ತೂಕದ ಯಂತ್ರಗಳಿಗೆ ಸ್ಟ್ಯಾಂಪಿಂಗ್ ಮಾಡಿಸ್ಬೇಕಾಗಿರುತ್ತೆ. ಆ ವಿಷಯವಾಗಿ ಇಲ್ಲಿ ಶಿಬಿರ ಹಾಕಿದ್ದೀವಿ ಬನ್ನಿ ಅಂತ ಕರೆದಿದ್ರು. ಇಲ್ಲಿಗೆ ಬಂದಾಗ ಹೆಚ್ಚುವರಿಯಾಗಿ 1000 ರೂಪಾಯಿ ತೊಗೊಳ್ತಾ ಇದ್ದಿದ್ದು ನೋಡಿದೆ. ಅದನ್ನು ಪ್ರಶ್ನೆ ಮಾಡಿದೆ, ಈ 1000 ರೂಪಾಯಿ ಹೆಚ್ಚುವರಿ ಹೇಗೆ ತೊಗೊಳ್ತಾ ಇದ್ದೀರಾ ಅಂದರೆ, ನಿಮ್ಮ ತೂಕದ ಯಂತ್ರ ನಾವು ವರ್ಷ ಸರ್ವಿಸ್ ಮಾಡ್ತೀವಿ ಅದು ಇದು ಅಂತ ಬಿಟ್ಟು ನಮಗೆ ಒಂದು ನಕಲಿ ಬಿಲ್ಲನ್ನು ಕೊಟ್ಟಿದ್ದಾರೆ. ಆ ಬಿಲ್ಲಲ್ಲಿ ಅವ್ರು ಮೆನ್ಷನ್ ಮಾಡ್ದಂಗೆ ಸರ್ವಿಸ್ ಮಾಡಬೇಕು, ಏನಾದರೂ ಸರಿ ಹೋಗಿದ್ದಾರೆ ಸರಿ ಮಾಡಬೇಕಂತೆಲ್ಲ ಇದೆ. ಬಟ್ ಇದು ಯಾವುದೂ ಮಾಡದೆ ಸುಮ್ಮನೆ ಹೆಚ್ಚುವರಿಯಾಗಿ 1000 ರೂಪಾಯಿ ವಸೂಲಿ ಮಾಡ್ತಾಯಿದ್ದಾರೆ. ಮತ್ತು ಸರ್ಕಾರದ ಫೀಸ್ ಎಷ್ಟಿದೆ ಬರೀ 750 ರೂಪಾಯಿ ಇದೆ ಅಷ್ಟೇ. ಆ 750 ರೂಪಾಯಿ ಜೊತೆಗೆ ಇವರು 1000 ರೂಪಾಯಿ ಹೆಚ್ಚುವರಿಯಾಗಿ ತೊಗೊಳ್ತಾ ಇದ್ದಾರೆ. ಈ ರೀತಿ ತುಂಬ ಸಂಘಗಳಿಂದ ತೊಗೊಳ್ತಾ ಇರೋದು ಕಂಡು ಬರ್ತಾ ಇದೆ. ಒಟ್ಟು ನಮ್ಮ ತಾಲೂಕಲ್ಲಿ ಸುಮಾರು 200 ಸೊಸೈಟಿಗಳ ಮೇಲೆ ಇದೆ. 200 ಸೊಸೈಟಿಯಿಂದ ಹೆಚ್ಚುವರಿಯಾಗಲಿ 1000 ರೂಪಾಯಿ ಆದರೆ ಸುಮಾರು 2 ಲಕ್ಷ ರೂಪಾಯಿ ಇವರು ಅಧಿಕವಾಗಿ ತೊಗೊಳ್ತಾ ಇದ್ದಾರೆ, ಕಾನೂನು ಭಾವವಾಗಿರೋ ತೊಗೊಳ್ತಾ ಇದ್ದಾರೆ ಅಂತ ನನ್ನ ಆರೋಪ ಇದೆ. ಪ್ರಶ್ನೆ ಮಾಡಿದ್ದೆ, ನಾವು ಪ್ರಶ್ನೆ ಮಾಡಿದ್ದಕ್ಕೆ ನಿಮ್ಮ ಇದು ಏನಿದೆ ತೂಕದ ಯಂತ್ರ ನಾವು ಸರ್ವಿಸ್ ಮಾಡಿದ್ದೀವಿ, ವರ್ಷದವರೆಗೂ ನಾವು ಕಾಂಟ್ರಾಕ್ಟ್ ತೊಗೊಂಡಿದ್ದೀವಿ, ವರ್ಷದಲ್ಲಿ ಏನೇ ಇದಾಗಲಿ ನಾವು ಹೆಚ್ಚು ಕಡಿಮೆ ಆಗಲಿ ನಾವು ನೋಡ್ಕೊತೀವಿ ಅಂತ ಹೇಳಿದ್ದಾರೆ. ಬಟ್ ಅವ್ರು ಯಾರು ಅಂತ ಸಹ ಗೊತ್ತಿಲ್ಲ. ನಾವು ರಿನ್ಯೂವಲ್ ಮಾಡಿಸೋಕೆ ಹೋಗೋವಾಗ ಅವ್ರು ನೋಡೋದು ವರ್ಷಕ್ಕೊಂದೊಂದು ಸರ್ವಿಸ್ ಸೆಂಟರ್ದ ಹೆಸರು ತೋರಿಸ್ಬಿಟ್ಟು ನಮಗೆ ಹೆಚ್ಚುವರಿಯಾಗಿ 1000 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ತಪ್ಪು, ಇದು ಖಂಡಿತ ತಪ್ಪು. 1000 ರೂಪಾಯಿ ಹೆಚ್ಚುವರಿಯಾಗಿ ಏನಕ್ಕೆ ನೀವು ತೊಗೊತಾ ಇದ್ದೀರಿ ಅಂತ ಸರಿಯಾಗಿ ಅವ್ರು ಮಾಹಿತಿ ಕೊಡೋಕ್ಕೆ ತಯಾರಿಲ್ಲ. ಅವರು ಆ ಅಧಿಕಾರಿಗಳ ಸಮ್ಮುಖದಲ್ಲೇ ನಡೆದಿರೋದು ಇದು. ಒಟ್ಟಾರೆ ಚಿಕ್ಕಬಳ್ಳಾಪುರ ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ಅಧಿಕಾರಿಗಳು ಕೈಯೊಡ್ಡಿ ಲಂಚ ಕೇಳುವುದರ ಬದಲು ಅಕ್ರಮವಾಗಿ ತೂಕದ ಯಂತ್ರ ಸರ್ವಿಸ್ ನೆಪದಲ್ಲಿ ಖಾಸಗಿ ಪರವಾನಗಿದಾರನ ಬಿಲ್ ಮೂಲಕ ಅನಧಿಕೃತವಾಗಿ ಹಣ ವಸೂಲಿ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಭೀಕರ ಅಪಘಾತದಲ್ಲಿ ದಂಪತಿ ಮೇಲೆ ಕೆಎಸ್ಆರ್ಟಿಸಿ ಬಸ್ ಹರಿದು ದಂಪತಿಗಳು ದಾರುಣ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ಚಿಂತಾಮಣಿ ನಗರದ ಆದರ್ಶ ಚಿತ್ರಮಂದಿರದ ಮುಂಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ ಮತ್ತು ದ್ವಿಚಕ್ರ ವಾಹನಗಳ ನಡುವೆ ಭೀಕರ ಅಪಘಾತವಾಗಿದ್ದು ಪತಿ ಪತ್ನಿ ಸ್ಥಳದಲ್ಲೇ ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಶಿಡ್ಲಘಟ್ಟ ರಸ್ತೆಯಿಂದ ಚಿಂತಾಮಣಿ ಕಡೆಗೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಮತ್ತು ದ್ವಿಚಕ್ರ ವಾಹನದಲ್ಲಿ ಪತಿ ಮತ್ತು ಪತ್ನಿ ಕೊಮ್ಮಸಂದ್ರ ಗ್ರಾಮದಿಂದ ಚಿಂತಾಮಣಿ ಕಡೆಯಿಂದ ತಾಲೂಕಿನ ಹೊರವಲಯದ ನಾರಾಯಣಹಳ್ಳಿ ಗ್ರಾಮಕ್ಕೆ ಹೋಗುತ್ತಿದ್ದ ವೇಳೆ ದುರ್ಘಟನೆ ಸಂಭವಿಸಿದೆ. ಇನ್ನು ಸ್ಥಳದಲ್ಲಿ ಸಾವನ್ನಪ್ಪಿದ್ದ ವ್ಯಕ್ತಿ ಶಿಡ್ಲಘಟ್ಟ ತಾಲೂಕಿನ ಬುರುಡುಗುಂಟೆ ಪಂಚಾಯಿತಿ ವ್ಯಾಪ್ತಿಯ ಕೊಮ್ಮಸಂದ್ರ ಗ್ರಾಮದ ನಿವಾಸಿ ವೆಂಕಟೇಶಪ್ಪ ಮತ್ತು ಪತ್ನಿ ಸರಸ್ವತಮ್ಮ ಎಂದು ತಿಳಿದುಬಂದಿದೆ. ಗಂಡ ಮತ್ತು ಹೆಂಡತಿ ಇಬ್ಬರು ಚಿಂತಾಮಣಿ ತಾಲೂಕಿನ ನಾರಾಯಣಹಳ್ಳಿ ಗ್ರಾಮದಲ್ಲಿ ಸಂಬಂಧಿಕರ ಮನೆಯಲ್ಲಿ ಇರುಮುಡಿ ಕಟ್ಟುವ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದರು ಎಂದು ತಿಳಿದುಬಂದಿದೆ. ಇನ್ನು ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಪಿ ಮುರಳೀಧರ್, ನಗರ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್, ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಮತಾ ಭೇಟಿ ನೀಡಿ ಸ್ಥಳದಲ್ಲೇ ಮೃತಪಟ್ಟಿದ್ದ ಮೃತದೇಹವನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. మాది నారాయణ బెల్లే కంసంద్రానికి ఇచ్చింది. నారాయణ బెల్లికి ఇరుముడికి వస్తాను. ఏం పేరు వాళ్ళు ఇద్దరుదిన? వెంకటేష్, సరస్వతమ్మ. కంసంద్ర నారాయణకి ಬರ್ತಾ ಇದ್ದೀವಿ. వెంకటేష్ పేరు తెలియదు నీకే? వెంకటరమణప్ప ఏమన్నా మీ తోడబుట్ట? అవునా, తోడబుట్ట. ఫోన్ పర్సెంట్
ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. 22ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಈ ಬಾರಿ ವಿಶೇಷವಾಗಿ ಪ್ರತಿಯೊಂದು ಜೋಡಿಗೂ ಪುರೋಹಿತರೊಬ್ಬರನ್ನು ನೇಮಿಸಿಕೊಡುವ ಮೂಲಕ ವಧುವರರ ಜೊತೆ ಪೋಷಕರಿಗೂ ಮದುವೆ ಕಾರ್ಯದಲ್ಲಿ ಭಾಗವಹಿಸುವ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ನಿಮ್ಮ ನೆಂಟರು ಎಷ್ಟು ಜನ ಇದ್ರು ಅಷ್ಟು ಜನ ಕೂಡ ಕರ್ತನೆ ಯಾವುದೇ ಕುಂದು ಸರಸ್ವತಿ ರಾಜೇಶ್ ಬಟ್ಟೆ ತಗೊಂಡಂತವರು ಬಾಗೇಪಲ್ಲಿ ಪಟ್ಟಣದ ಗೂಳೂರು ಮುಖ್ಯ ರಸ್ತೆಯಲ್ಲಿ ಇರುವ ಶಾಸಕರ ಗೃಹ ಕಚೇರಿ ಮುಂಭಾಗದಲ್ಲಿ ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ 22ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹಗಳ ವೇದಿಕೆಯಲ್ಲಿ ನೋಂದಾಯಿಸಿಕೊಂಡ ಸುಮಾರು 118 ನವ ಜೋಡಿಗಳಿಗೆ ಶಾಸಕ ಸುಬ್ಬಾರೆಡ್ಡಿ ಹಾಗೂ ಪತ್ನಿ ಶೀಲಾ ಸುಬ್ಬಾರೆಡ್ಡಿ ದಂಪತಿಗಳು ಸೀಮೆ ಹಸು ಖರೀದಿಗೆ 5,000 ರು ಮುಂಗಡ ಹಣ, ನೂತನ ವಧೂವರರಿಗೆ ಕಾಲುಂಗುರ, ಮದುವೆ ಬಟ್ಟೆ ಹಾಗೂ ವಧೂವರರ ಪೋಷಕರಿಗೆ ಮದುವೆ ವಸ್ತ್ರಗಳನ್ನು ವಿತರಿಸಿದ್ದಾರೆ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನರು ತಮ್ಮ ಮಕ್ಕಳಿಗೆ ಅದ್ದೂರಿಯಾಗಿ ಮದುವೆ ಮಾಡಬೇಕೆಂಬ ಉದ್ದೇಶದಿಂದ ಸಾಲ ಮಾಡಿ ತಮ್ಮ ಮಕ್ಕಳಿಗೆ ಮದುವೆ ಮಾಡಿದ ಸಾಲ ತೀರಿಸಲಾಗದೆ ಅನೇಕ ನೋವುಗಳನ್ನು ಅನುಭವಿಸಿರುವುದನ್ನು ನಾನು ತುಂಬಾ ಹತ್ತಿರದಿಂದ ಗಮನಿಸಿದ್ದೇನೆ. ಹಾಗಾಗಿ ನಮ್ಮ ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಗೂ ದೇವರ ಅನುಗ್ರಹ ಮತ್ತು ಜನರ ಆಶೀರ್ವಾದದಿಂದ ಯಾವುದೇ ಅಡಚಣೆಗಳಿಲ್ಲದೆ ಸುಮಾರು 21 ವರ್ಷಗಳಿಂದ ಸತತವಾಗಿ ಉಚಿತ ಸಾಮೂಹಿಕ ವಿವಾಹಗಳನ್ನ ಮಾಡುತ್ತಾ ಬಂದಿದ್ದೇವೆ. ಡಿಸೆಂಬರ್ 6ರಂದು ನಡೆಯುವ ಈ ನಮ್ಮ ಉಚಿತ ಸಾಮೂಹಿಕ ವಿವಾಹಗಳಲ್ಲಿ ನೂತನ ದಾಂಪತ್ಯಕ್ಕೆ ಕಾಲಿಡುವ ದಂಪತಿಗಳಿಗೆ ಉಡುಗೊರೆಯಾಗಿ ಸೀಮೆ ಹಸು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜೋಡಿಗಳಿಗೆ ಸರ್ಕಾರದಿಂದ 50,000 ರು ಆರ್ಥಿಕ ಸಹಾಯಧನ ಜೊತೆಗೆ ನಮ್ಮ ಹಳೆ ಕಾಲದಲ್ಲಿ ಮನೆ ಮಗಳ ಜೀವನೋಪಾಯಕ್ಕಾಗಿ ಒಂದು ಹಸು ಹಿಡಿದುಕೊಡುವ ಒಂದು ಸಂಪ್ರದಾಯವಿತ್ತು. ಇದರ ಉದ್ದೇಶ ನೂತನ ದಂಪತಿಗಳಿಗೆ ಹಸು ಹಿಡಿದುಕೊಡುವ ಸಂಪ್ರದಾಯವನ್ನು ನಾನು ಮುಂದುವರಿಸುತ್ತಿದ್ದೇನೆ ಎಂದರು. 22 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ. ಆ ಭಗವಂತ ನನಗೆ ಆ ಶಕ್ತಿ ಕೊಟ್ಟಿರೋದ್ರಿಂದ ಇದುವರೆಗೂ 8,000 ಮದುವೆಗಳನ್ನು ಮಾಡಿದ್ದೀನಿ. ಅವರ ಜೀವನೋಪಾಯಕ್ಕೆ ಹೆಚ್ಚು ಕಮ್ಮಿ 3,380 ಹಸುಗಳನ್ನು ಕೊಟ್ಟಿದ್ದೀನಿ. ಈ ವರ್ಷ ವಿಶೇಷವಾಗಿ ಆ ಮದುವೆ ಗಂಡು ಹೆಣ್ಣು ಅವರ ಅಪ್ಪ ಅಮ್ಮ ಇವರಪ್ಪಮ್ಮ ಅವ್ರ ಜೊತೆಯಲ್ಲೇ ಮದುವೆ ಮಾಡಬೇಕು ಸ್ಪೆಷಲ್ ಆಗಿ ಒಂದೊಂದು ಜೋಡಿಗೂ ಒಬ್ಬ ಅರ್ಚಕರನ್ನು ಕೊಟ್ಟು ಸಪ್ರೇಟ್ ಮದುವೆಗಳು ಮಾಡಿ ಅವ್ರು ಯಾವುದೇ ಕುಂದುಕೊರತೆ ಬಾರದೇ ಇರೋ ರೀತಿಯಲ್ಲಿ ಈ ಮದುವೆಗಳು ಮಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ. ಡಿಸೆಂಬರ್ 6ನೇ ತಾರೀಕು ಶುಕ್ರವಾರ ಬೆಳಗ್ಗೆ 9:00ವರೆಗೆ ಈ ಮದುವೆ ಕಾರ್ಯಕ್ರಮ ನಡೆಯುತ್ತದೆ. ಹೀಗಾಗಿ ಮದುವೆ ಮಾಡೋಕ್ಕೆ ಕಾರಣನೇ ಬಾಗೇಪಲ್ಲಿಯಲ್ಲಿ ಸುಮಾರು ಜನ ಬಡವರಿದ್ದಾರೆ. ಈ ಬಡವರು ಏನು ಮಾಡ್ತಾರೆ, ಈ ಮದುವೆ ಮಾಡಬೇಕು ಅಂತ ಸಾಲ ಮಾಡಿ ಜೋರಾಗಿ ಮಾಡಿ ಆ ಸಾಲದ ಸುಲಿಗೆ ಸಿಕ್ಕಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ನಿದರ್ಶನವಿತ್ತು. ಇದು ಆಗಬಾರ್ದು ಅಂತ ನಾನು ಒಂದು ಸದುದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತೀನಿ. ಈ ವರ್ಷ ಸ್ವಲ್ಪ ಸಿಂಪಲ್ ಆಗಿ ಮಾಡಬೇಕು ಅಂತ
ಈಗ 118 ಜೋಡಿ ಅರ್ಜಿಗಳು ಬಂದಿದೆ. ನಮ್ಮ ಹತ್ರ ತಗೊಂಡೋಗಿ 140 ಜನ ತಗೊಂಡೋಗಿದ್ದಾರೆ. ಐ ಥಿಂಕ್ ಒಂದು 150 ತನಕ ಆಗುವಂತ ಇದೆ. ಈ ಸಲ ಯಾವುದೇ ರಾಜಕೀಯ ವ್ಯಕ್ತಿಯನ್ನು ತರಿಸಲ್ಲ. ಜಸ್ಟ್ ಒಬ್ಬರೇ ಒಬ್ಬರು ಆದಿಚುಂಚನಗಿರಿ ನಮ್ಮ ಮಂಗಳನಾಥ ಸ್ವಾಮೀಜಿಯೊಬ್ಬರು ನಮ್ಮ. ಈ ಸಂದರ್ಭದಲ್ಲಿ ಶಾಸಕರ ಪತ್ನಿ ಶೀಲಾ ಸುಬ್ಬಾರೆಡ್ಡಿ, ಸಂಬಂಧಿಕರಾದ ಸರಸ್ವತಮ್ಮ, ಸೂರ್ಯನಾರಾಯಣ ರೆಡ್ಡಿ, ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್, ಸದಸ್ಯ ಶ್ರೀನಿವಾಸ್ ರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ, ಮುಖಂಡರಾದ ಪಿ ಮಂಜುನಾಥ್ ರೆಡ್ಡಿ, ಎವಿ ಪೂಜಪ್ಪ ಸೇರಿದಂತೆ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನು ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ, ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ ಎನ್ಎಸ್ ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. ಪಿಎಫ್ಡಿ ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30ರಿಂದ ಮಧ್ಯಾಹ್ನ 2:30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ: ಬಾಲಾಜಿ ಟಾಕೀಸ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್, ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ.
ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ನ ವ್ಯವಸ್ಥಾಪಕ ರೈತರಿಗೆ ತಪ್ಪು ಮಾಹಿತಿ ನೀಡಿ ಹಾಗೂ ಸರಿಯಾದ ಮಾಹಿತಿ ನೀಡದೆ ವಂಚಿಸುತ್ತಿದ್ದಾರೆ ಎಂದು ಆರೋಪಿಸಿ ಶಾಖಾ ವ್ಯವಸ್ಥಾಪಕರನ್ನು ಸೇವೆಯಿಂದ ವಜಾಗೊಳಿಸಬೇಕೆಂದು ರೈತ ಸಂಘಟನೆಗಳು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. 21 ಗ್ರಾಮ್ಗೆ 1,25,000 ಅಂದ್ರೆ ಎಷ್ಟಾಯ್ತು ಮೇಡಮ್? 6,000 ರೂಪಾಯಿ. ಇವತ್ತಿನ ಬೆಲೆ 2,200 ರೂಪಾಯಿ ಇದೆ. ಅವತ್ತು ಮಾರಾಟ ಮಾಡಿದಾಗ 8,000 ರೂಪಾಯಿ. ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ನ ವ್ಯವಸ್ಥಾಪಕ ರೈತರಿಗೆ ತಪ್ಪು ಮಾಹಿತಿ ನೀಡಿ ಹಾಗೂ ಸರಿಯಾದ ಮಾಹಿತಿ ನೀಡದೆ ವಂಚಿಸುತ್ತಿದ್ದಾರೆ ಎಂದು ಆರೋಪಿಸಿ ಶಾಖಾ ವ್ಯವಸ್ಥಾಪಕರನ್ನ ಸೇವೆಯಿಂದ ವಜಾಗೊಳಿಸಬೇಕೆಂದು ರೈತ ಸಂಘಟನೆಗಳು ಒತ್ತಾಯಿಸುತ್ತಿವೆ. ಇನ್ನು ಈ ಸಂಬಂಧ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಪ್ಪ ನೇತೃತ್ವದಲ್ಲಿ ನರಸಾಪುರ ಬ್ಯಾಂಕ್ನ ಮುಂಭಾಗ ಪ್ರತಿಭಟನೆ ನಡೆಸಿದರು. ಬ್ಯಾಂಕಿನ ಅಧಿಕಾರಿಯಾದ ಸ್ಫೂರ್ತಿರವರಿಗೆ ಪ್ರತಿಭಟನಾಕಾರರು ಮನವಿ ಪತ್ರ ಸಲ್ಲಿಸಿದರು. ನರಸಾಪುರ ಶಾಖೆಯ ವ್ಯವಸ್ಥಾಪಕರು ರೈತರ ಒಡವೆಗಳನ್ನು ಮಾಹಿತಿ ನೀಡದೆ ಹರಾಜು ಹಾಕುವುದು ಹಾಗೂ ಕಡಿಮೆ ಬೆಲೆಗೆ ಹರಾಜು ಮಾಡಿ ಹರಾಜುದಾರರಿಂದ ಕಮಿಷನ್ ಪಡೆದಿರುವುದು ಕಂಡುಬಂದಿದೆ ಎಂದು ಆರೋಪಿಸಿದರು. ಈ ಶಾಖೆಯಲ್ಲಿ ರೈತರಿಗೆ ಮೋಸ ಮಾಡುತ್ತಿದ್ದು, ನರಸಾಪುರ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಶಾಖೆಯ ವ್ಯವಸ್ಥಾಪಕರನ್ನ ವಜಾಗೊಳಿಸಬೇಕು. ಅವರು ನಡೆಸಿರುವ ಹರಾಜು ಪ್ರಕ್ರಿಯೆಗಳ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಅವರ ಮೇಲೆ ಕಾನೂನು ರೀತಿಯ ಕ್ರಮಗಳನ್ನು ಜರೂರಾಗಿ ಜರುಗಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬ್ಯಾಂಕ್ನ ಪ್ರಾದೇಶಿಕ ಕಚೇರಿಯ ಕಚೇರಿ ಮುಂಭಾಗ ನರಸಾಪುರ ಶಾಖೆಯ ವ್ಯವಸ್ಥಾಪಕರ ಮೇಲೆ ಕ್ರಮ ಜರುಗಿಸುವವರೆಗೂ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ನಾವು ಜಿಲ್ಲೆಯಾದ್ಯಂತ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟನ ರೂಪಿಸಿ ಆರು ಆಫೀಸಿಂದ ಗುತ್ತಿಗೆ ಹಾಕಬೇಕಂತ ಅಂದ್ರೆ 15 ದಿವಸದೊಳಗಡೆ ಇವ್ರ ಮೇಲೆ ಆಕ್ಷನ್ ಆಗಿರ್ಬೇಕು. ಈ ಶಾಖೆಯಲ್ಲಿ ಅವ್ರು ಇರಬಾರ್ದು. 15 ದಿವಸದ ನಂತರ ಅವರೇನೋ ಮುಂದುವರೆದ್ರು ಸಹ ನಮ್ಮ ಹೋರಾಟ ಮುಂದುವರಿತು. ಯಾಕೆಂತಂದ್ರೆ ಇವು ದುರಂಕಾರಿ ಈ ರೀತಿ ದುರಂಕಾರದ ಮಾತುಗಳು ಇವೆಲ್ಲ ನಾವು ನರೇಂದ್ರ ಮೋದಿ ಬರ್ಬೇಕು. ಇವ್ನು ಮಾಡಿರೋ ತಪ್ಪು ಕೆಲಸಕ್ಕೆ, ಇವ್ನು ಮಾಡಿರೋ ದುರಂಕಾರ, ಇವ್ನು ಮಾಡಿರೋ ಅಲಕಟ್ಟು ಕೆಲಸಕ್ಕೆ ಅಲಕಟ್ಟು ಕೆಲಸ ಅಂದ್ರೆ ಕೆಟ್ಟ ಕೆಲಸ ಅಂತ ಅಷ್ಟೇ. ಅಲಕಟ್ಟು ಕೆಲಸ ಕೆಟ್ಟ ಕೆಲಸ ಅಂದ್ರೆ ಕೆಟ್ಟ ಭಾಷೆ ಅಲ್ಲ. ಮೇಡಮರೇ ಕೆಟ್ಟ ಭಾಷೆ ಅಲ್ಲ. ನಾವು ರೈತರಾದ್ರೆ ಏನ್ ಆಕ್ಷನ್ ತಗೊಳ್ಬೇಕಂದ್ರೆ ಸುಮ್ಮನೆ ಇರ್ತಾರಂತ ಇಷ್ಟು ಮಾತಾಡೋದವ್ರ ಆಯ್ತು. ಇದು ಅವತ್ತೊಂದು ದಿವಸ ಮಾಡಿದ್ದಾನೆ, ಒಂದಲ್ಲ ಯಾವುದಕ್ಕೂ ನೋಟಿಸ್ ಕೊಟ್ಟಿಲ್ಲ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಕೋಲಾರ. ಕೋಳಿ ಕೂಗುವ ಮುನ್ನವೇ ಮಳೆ ಗಾಳಿ ಎನ್ನದೆ ನಗರದಲ್ಲಿ ಕೆಲಸ ಮಾಡುವ ಪೌರ ಕಾರ್ಮಿಕರ ಆರೋಗ್ಯ ಸುರಕ್ಷತೆ ನಿಟ್ಟಿನಲ್ಲಿ ನಗರಸಭೆ ಅಧಿಕಾರಿಗಳು 150 ಪೌರ ಕಾರ್ಮಿಕರಿಗೆ ಬ್ರಾಂಡೆಡ್ ಕಿಟ್ ವಿತರಣೆ ಮಾಡಲಾಯಿತು. ಚಿಕ್ಕಬಳ್ಳಾಪುರ ನಗರದ ನಿವಾಸಿಗಳು ಬೆಚ್ಚಗೆ ಮಲಗಿರುವ ಹೊತ್ತಿನಲ್ಲಿ ತಾವು ಎದ್ದು ನಗರ ಪ್ರದೇಶದಲ್ಲಿನ ಕಸವನ್ನು ಎತ್ತುವಂತಹ ಪೌರ ಕಾರ್ಮಿಕರು ಜನರು ಕಣ್ಣು ಬಿಡುವ ಮುನ್ನವೇ ತಮ್ಮ ಕೆಲಸ ಮುಗಿಸುವ ತರಾತುರಿಯಲ್ಲಿರ್ತಾರೆ. ಆದರೆ ಇಂದಿಗೂ ಪೌರ ಕಾರ್ಮಿಕರಿಗೆ ಸಲ್ಲಬೇಕಾದ ಸವಲತ್ತುಗಳು, ಸೌಕರ್ಯಗಳು ಸರಿಯಾಗಿ ಸಿಗುತ್ತಿಲ್ಲ. ಇರೋ ಅರ್ಧಂಬರ್ಧ ಕಿತ್ತೋಗಿರೋ ಪಾದರಕ್ಷೆ, ಹರಿದಿರುವಂಥ ಅಂಗಿ, ಅದರ ಮೇಲೊಂದು ಅಲ್ಲಲ್ಲಿ ತೂತಿರುವಂತಹ ಜರ್ಕಿನ್ ಹಾಕ್ಕೊಂಡು ಕೆಲಸ ಮಾಡುವಂತಹ ಪೌರ ಕಾರ್ಮಿಕರಿಗೆ ಇದೀಗ ನಗರಸಭೆ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ. ಮಳೆಗಾಲ ಹೋಗಿ ಚಳಿಗಾಲ ಬಂದಿದ್ದು ಚುಮ್ಮು ಚಳಿಯಲ್ಲಿ ಬೆಚ್ಚಗಿರಲೆಂದು ಬ್ರ್ಯಾಂಡೆಡ್ ರೈನ್ ಕೋಟು, ಕೊಳೆತ ಕಸವನ್ನು ಬರಿಗೈಯಲ್ಲಿ ಕಾಲಲ್ಲಿ ಎತ್ತಬಾರದು ಎಂದು ಕಾಲಿಗೆ ಹಾಕುವ ಗಂಬೂಟ್ಸು ಮತ್ತು ಕೈಗೆ ಹ್ಯಾಂಡ್ ಗ್ಲೌಸು, ರಸ್ತೆಯ ಬದಿಯಲ್ಲಿ ಕೆಲಸ ಮಾಡಬೇಕಾದರೆ ಯಾವುದೇ ಗಾಡಿಗಳಿಂದ ಅಪಾಯ ಆಗದಂತೆ ಕಾಣುವಂತಹ ರಿಫ್ಲೆಕ್ಟರ್ ಜಾಕೆಟ್ ಮತ್ತು ಕಸದಿಂದ ಬರುವ ದುರ್ವಾಸನೆಯನ್ನು ತಡೆಯಲು ಮಾಸ್ಕ್ ಜೊತೆಗೆ ಬಾಟಾ ಶೂಗಳನ್ನು 150 ಪೌರ ಕಾರ್ಮಿಕರಿಗೆ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರು ವಿತರಣೆ ಮಾಡಿದರು. ಇವತ್ತು ನಮ್ಮ ನಗರಸಭೆಯಲ್ಲಿ ನಮ್ಮ ಪೌರ ಕಾರ್ಮಿಕರು ಏನು ಪ್ರತಿನಿತ್ಯ ನಗರ ಸ್ವಚ್ಛಗೊಳಿಸ್ತಾ ಇದ್ದಾರೆ, ಅವರಿಗೆ ನಮ್ಮ ನಗರಸಭೆ ವತಿಯಿಂದ
ಅವರಿಗೆ ಸೇಫ್ಟಿ ಗೇರ್ಸನ್ನು ವಿತರಣೆ ಮಾಡಲಾಗಿದೆ. ಇವತ್ತು ಎಲ್ಲ ಬ್ರ್ಯಾಂಡೆಡ್ ಬಾಟಾ ಕಂಪನಿಯ ಶೂಸು ಮತ್ತು ಸೇಫ್ಟಿ ಗ್ಲೌಸ್, ಮಾಸ್ಕು ಮತ್ತು ಮೈನ್ ರೋಡ್ಗಳಲ್ಲಿ ಅವರು ಸ್ವಚ್ಛ ಮಾಡ್ತಾ ಇದ್ದಾಗಂಥ ವೆಹಿಕಲ್ಗೆ ಒಂದು ಸೇಫ್ಟಿಯಾಗಿರಬೇಕು ಅಂತೇಳಿ ಸೇಫ್ಟಿ ಜಾಕೆಟ್ಸು, ಮಳೆ ಬಂದಾಗ ಮಳೆಯಲ್ಲೂ ಕೆಲಸ ಮಾಡ್ತಾ ಇರ್ತಾರೆ ನಮ್ಮವರು, ಅದಕ್ಕೆ ರೈನ್ ಕೋಟ್ಸು, ಈ ಥರದ ಎಲ್ಲ ಕಂಪ್ಲೀಟ್ ಒಂದು ಪ್ಯಾಕೇಜ್ ಥರ ಪ್ರತಿಯೊಂದು ಪೌರ ಕಾರ್ಮಿಕರಿಗೂ ನಮ್ಮ ಸ್ವಚ್ಛ ಮಾಡ್ತಕ್ಕಂಥ ನಗರ ಸ್ವಚ್ಛ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಇವತ್ತು ನಾವು ಒಂದು ನಗರಸಭೆ ವತಿಯಿಂದ ಎಲ್ಲರಿಗೂ ಈ ಸೇಫ್ಟಿ ಗೇರನ್ನು ವಿತರಣೆ ಮಾಡಲಾಗಿದೆ. ಅದು ನಮ್ಮ ಎಸ್ಟಿಮೇಟ್ ಪ್ರಕಾರ ಏನು ಫಿಕ್ಸ್ ಆಗಿದೋ ಅದ್ರ ಪ್ರಕಾರನೇ ನಾವು ಅವ್ರಿಗೆ ನೀಡಿದ್ದೀವಿ. ಇನ್ನು ಪೌರ ಕಾರ್ಮಿಕರು ಸಹ ಹಲವು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಮಳೆಗಾಲದಲ್ಲಿ ಪೌರ ಕಾರ್ಮಿಕರಿಗೆ ಮಳೆ ಗಾಳಿ ಎನ್ನದೇ ಸೂಕ್ತ ವಸ್ತ್ರಗಳಿಲ್ಲದೆ ಕೆಲಸ ಮಾಡಿ ಹಲವು ರೋಗಗಳಿಗೆ ತುತ್ತಾಗ್ತಾ ಇದ್ರು. ಆದರೆ ನಗರಸಭೆ ನೀಡಿರುವ ಬ್ರಾಂಡೆಡ್ ಕಿಟ್ನಿಂದ ತುಂಬ ಉಪಯೋಗವಾಗಲಿದೆ ಎಂದು ಪೌರ ಕಾರ್ಮಿಕರು ಸಂತೋಷ ಪಟ್ಟಿದ್ದಾರೆ. ಪಿಳ್ಳಾಪಯ್ಯ ಅಂತ, ಅದೇ ನಾನು ಬಾಪೂಜಿ ನಗರ ನಮ್ಮದು. ನಾನು ಡ್ರೈವಿಂಗ್ ಕೆಲಸ ಮಾಡೋದು. ಅದೇ ಶೂಸು ಎಲ್ಲ ಕೊಟ್ಟಿದ್ದಾರೆ ಸರ್ ನಮ್ಗೆ. ಸರ್ ಅದೇ ಮಂಜುಕಾಲ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಕೊಟ್ಟಿದ್ದಾರೆ. ಏನು ಸಮಸ್ಯೆ ಆಗ್ತಾಯಿತ್ತು ನಿಮಗೆ? ಸರ್ ಅದೇ ಕಾಲುಗಳೆಲ್ಲ ಗಲೀಜು ಆಗ್ತಾಯಿತ್ತು, ಅದರಿಂದ ನಮಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ಟವ್ರು. ಏನೇನು ಕೊಟ್ಟಿದ್ದಾರೆ ಸರ್? ಗಂಬೂಟ್ಸು, ಶೂಸು, ಜರ್ಕಿನು, ಮೊನ್ನೆ ಬಟ್ಟೆ ಎಲ್ಲ ಕೊಟ್ಟರು. ಸೊ ಇದರಿಂದ ಎಷ್ಟು ಉಪಯೋಗ ಆಗುತ್ತೆ ನಿಮಗೆ? ಸರ್ ನಮಗೆ ಅವಶ್ಯಕತೆ ಜಾಸ್ತಿ ಸರ್ ಇವು. ನಮ್ಮ ಸೇಫ್ಟಿ ಕೊಟ್ಟಿದ್ದಾರೆ ಇವು. ನಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಅದ ಸರ್. ನಮ್ಮ ಆರೋಗ್ಯ ನಮ್ಮ ಸಮಸ್ಯೆ ಆಗುತ್ತೆ, ಅದಕ್ಕೆ ಆರೋಗ್ಯ ಇರಿ ಅಂತ ಕೊಟ್ಟಿದ್ದಾರೆ ಸರ್. ಬ್ರಾಂಡೆಡ್ ಕೊಟ್ಟಿದ್ದಾರೆ, ಎಲ್ಲ ಬ್ರ್ಯಾಂಡೆಡ್ ಸರ್. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಪಿಳ್ಳಪ್ಪಯ್ಯ ಅಂತ. ನನ್ನ ಮಗ ಅಲ್ಲ ಸರ್, ಎಲ್ಲ ಸಮಸ್ಯೆಗಳು ತುಂಬ ಅನುಕೂಲ ಐತೆ. ಬಟ್ಟೆ, ಶೂಸು, ಯಾವುದು ಬೂಟುಗಳು ಎಲ್ಲ, ಶೂಸು, ಮಳೆ ಬಂದರೆ ಇರೋಕ್ಕೆ ಚೆನ್ನಾಗಿರೋ ಇದು ಕೊಟ್ಟವ್ರೆ. ಆಮೇಲೆ ಕೈಗೆ ಬ್ಲೂಸ್ ಕೊಟ್ಟವ್ರೆ, ಮಾಸ್ಕ್ ಕೊಟ್ಟವ್ರೆ. ಎಲ್ಲ ಅನುಕೂಲಗಳು ಚೆನ್ನಾಗೈತೆ. ನಿಮ್ಮ ಮೊದಲು ಏನು ಸಮಸ್ಯೆ ಆಗ್ತಾಯಿತ್ತು? ತುಂಬ ಸಮಸ್ಯೆಗಳಾಗ್ತಾಯಿತ್ತು, ಕೈಗಳು ಎಲ್ಲನೂ ಇದಾಗ್ತಾಯಿತ್ತು. ಇವಾಗ ಚೆನ್ನಾಗಿ ಅನುಕೂಲ ಚೆನ್ನಾಗೈತೆ ಸರ್. ಅಲ್ಲ, ಮೊದಲು ನೀವು ಕಾಲೆಲ್ಲ ಅಳಿಸಿ? ಹಾಂ, ಚೆನ್ನಾಗಿ ಶೂಸು, ಕಾಲುಗಳೆಲ್ಲ ಚಪ್ಪಲಿಯಲ್ಲಿ ಎಲ್ಲ ಗಲೀಜು ಆಗ್ತಾಯಿತ್ತು. ಇವಾಗ ಊಟಗಳೆಲ್ಲ ಚೆನ್ನಾಗೈತೆ. ಹಾಂ, ಚೆನ್ನಾಗಿರೋ ಕೊಟ್ಟವ್ರೆ. ಸಗಾಯಿರಾಜ್ ಅಂತ. ಈ ವೇಳೆ ನಗರಸಭೆಯ ಪರಿಸರ ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಉಮಾಶಂಕರ್ ಅವರು ಕಿಟ್ ಬಳಕೆಯು ಹೇಗೆ ಎಂಬುದನ್ನು ಪೌರ ಕಾರ್ಮಿಕರಿಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷ ಗ್ಯಾಸ್ ನಾಗರಾಜು, ನಗರಸಭೆ ಸದಸ್ಯರಾದ ಯತೀಶ್, ಸತೀಶ್, ಸ್ವಾತಿ ಮಂಜುನಾಥ್, ಹಿರಿಯ ಆರೋಗ್ಯ ನಿರೀಕ್ಷಕರು ರೇಖಾ ಮತ್ತು ಮುಕ್ತಾಂಬ ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕಾ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕಿತ್ತಡ ಹಿಂದೆ ಸಂಪರ್ಕಿಸಿ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ AU ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. AU ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ, ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ, ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ, ಬಾಗೇಪಲ್ಲಿ, BH ರಸ್ತೆ, ಗೌರಿಬಿದನೂರು, KR ರಸ್ತೆ, ಹೊಸಕೋಟೆ.
ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. RHL ಕ್ರಿಕೆಟ್ ಹಬ್ಬ 2024 ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು RHL ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ ಚಿಕ್ಕಬಳ್ಳಾಪುರ ಇವರ ವತಿಯಿಂದ RHL ಕಪ್ 2024 ರಾಷ್ಟ್ರ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 7-12-2024 ರಿಂದ 8-12-2024 ಸ್ಥಳ ಸರ್ MV ಸ್ಟೇಡಿಯಂ. ಹಗಲು ರಾತ್ರಿ ಪಂದ್ಯಾವಳಿಗಳು. ಪ್ರಥಮ ಬಹುಮಾನ 2,22,227 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ 1,11,111 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ಸರ್ವರಿಗೂ ಆದರದ ಸುಸ್ವಾಗತ. ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿಯ ವಾಟದಹೊಸಳ್ಳಿ ಗ್ರಾಮದಲ್ಲಿ ಶಾಸಕ KH ಪುಟ್ಟಸ್ವಾಮಿಗೌಡ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕ ಕುಂದುಕೊರತೆ ಸಭೆ ಆಯೋಜನೆ ಮಾಡಲಾಗಿತ್ತು. ಶಾಸಕರಲ್ಲಿ ಮನವಿ ಮಾಡ್ತಿದ್ದೆ. ಗೌರಿಬಿದನೂರು ತಾಲೂಕಿನ ನಗರಕೆರೆ ಹೋಬಳಿಯ ವಾಟದಹೊಸಹಳ್ಳಿ ಗ್ರಾಮದಲ್ಲಿ ಶಾಸಕ KH ಪುಟ್ಟಸ್ವಾಮಿ ಗೌಡ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕ ಕುಂದುಕೊರತೆ ಸಭೆ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಶಾಸಕ KH ಪುಟ್ಟಸ್ವಾಮಿ ಗೌಡ ಮಾತನಾಡಿ, ಹೋಬಳಿ ಮಟ್ಟದ ಕುಂದುಕೊರತೆಗಳ ಸಭೆ ಆಯೋಜನೆ ಬಡವರಿಗೆ ವರದಾನವಾಗಲಿದೆ. ವಿನಾಕಾರಣ ನಗರದ ತಹಸೀಲ್ದಾರ್ ಕಚೇರಿಗೆ ಅಲೆದಾಟ ತಪ್ಪಿದಂತೆ ಆಗುತ್ತದೆ. ಹೋಬಳಿ ಮಟ್ಟದ ಅಧಿಕಾರಿಗಳು ರೈತರಿಗೆ ವಿನಾಕಾರಣ ಕೆಲಸ ಮಾಡದಂತೆ ತಡೆಯುವುದು, ಖಾತೆ, ಜಮೀನು, ಸರ್ವೆ, ಕಂದಾಯ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹಾರ ಸೂಚಿಸಿ ಎಂದು ಅಧಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ. ಮಾಡಬೇಕು ಅಂತಂದ್ರೆ ಇಲ್ಲೇನು ನಗರಗೆರೆ ಹೋಬಳಿನಲ್ಲಿ ಎಲ್ಲ ಮುಖಂಡರುಗಳು ಕೂಡ ಪ್ರಾಮಾಣಿಕವಾದ ಮುಖಂಡರುಗಳು ಬಹಳಷ್ಟು ಜನ ಇರೋದ್ರಿಂದ ಅವರವರೇ ಕೆಲಸ ಮಾಡಿಕೊಂಡು ಅಲ್ಲಿ ಸಮಸ್ಯೆಗಳ ಸ್ಪಂದನೆ ಮಾಡಿ ನಮಗೆ ತಲೆನೋವಿಲ್ದಂಗೆ ಯಾವುದೇ ಒಂದು ಕಾರ್ಯಗಳನ್ನ ಗ್ರಾಮ ಮಟ್ಟದಲ್ಲಿ ಪರಿಹರಿಸ್ಕೊಳ್ತಾ ಇದ್ದಾರೆ ಅಂತ ಮುಖಂಡರುಗಳಿರೋದು ನಮ್ಮ ಅದೃಷ್ಟ. ಒಳ್ಳೆ ಜನ ಇದ್ದೀರಿ, ನಿಮ್ಮ ಸಮಸ್ಯೆಗಳನ್ನ ನಮ್ಮ ಮುಖಂಡರ ಮೂಲಕ ನೀವು ಪರಿಹರಿಸ್ಕೊಳ್ಳಿ. ಅದಕ್ಕಿಂತ ಹೆಚ್ಚಿನ ಸಮಸ್ಯೆ ಅಂದರೆ ನೇರ ಬಂದು ನಮ್ಮ ತಹಸೀಲ್ದಾರ್ ಕೇಳಿ, ಇಒ ಕೇಳಿ, ನಮ್ಮ ಆಫೀಸಿಗೆ ಬನ್ನಿ, ಏನೇ ಇದ್ರು ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತಾರೆ ಅಂತ ಹೇಳ್ತಾ ನಮ್ಮ ನಾಗೇಂದ್ರ ಹೇಳ್ತಾ ಇದ್ರು. ತಹಸೀಲ್ದಾರ್ ಒಂದು 10 ಕೇಸ್ ತಗೊಂಡು ಒಂದೇ ದಿವಸಕ್ಕೆ ಮಾಡಿಕೊಟ್ರು. ಅವರು ನಾನು ಪೂರ್ತಿ ಒಂದು 7-8 ಕೇಸ್ ಇತ್ತು, ನಾನು ಹೋದ ತಕ್ಷಣ ಸಾಯಂಕಾಲದಲ್ಲಿ ಪರಿಹರಿಸ್ಕೊಟ್ರು ತಹಸೀಲ್ದಾರ್ ಅಂತ ಹೇಳ್ತಾ ಇದ್ರು. ಹಾಗೇನೆ ನಮ್ಮ ಇಒನು ಅವರು ಏನೇ ಸಮಸ್ಯೆ ಬಗೆಹರಿಸ್ಕೊಡ್ತಾರೆ. ನೀವೇನೇ ಇದ್ರು ಕೂಡ ತಾಲೂಕು ಅಧಿಕಾರಿಗಳ ಹತ್ರ ಹೋಗಿ ನೀವು ಸಮಸ್ಯೆಗಳನ್ನ ಬಗೆಹರಿಸಿ ಹೋಬಳಿದಂತ ನಮ್ಮ ಮುಖಂಡರುಗಳಿಗೆ ಹೇಳ್ತಾ, ನೀವು ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಒಂದು 2-3 ಸಲ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಬಂದು ನಿಮ್ಮ ಸಮಸ್ಯೆಗಳು ಹೇಳ್ಕೊಳ್ಳೋಕೆ ಇಷ್ಟು ಅಭಿಮಾನ ಪ್ರೀತಿಯಿಂದ ನೀವು ಬಂದಿದ್ದೀರಿ. ನೀವು ಹೇಳ್ಕೊಳ್ಳುವಂತ ಸಮಸ್ಯೆಗಳನ್ನ ಖಂಡಿತ ನಾವು ಪರಿಹರಿಸ್ಕೊಟ್ಟು, ಯಾಕಾಗ್ಲಿಲ್ಲ ನೀವು ಅವತ್ತು ಮಾತು ಕೊಟ್ಟಿದ್ದು ನಗರಗೆರೆಯಲ್ಲಿ ಯಾಕೆ ಮಾಡಿಲ್ಲ ಅಂತ ಖುದ್ದು ನಾನು ಅಧಿಕಾರಿಗಳು ಕೇಳ್ತೀನಿ. ಅದರಿಂದ ನೀವೇನು ಅಂಜಿಕೆ ಬೇಕಾಗಿಲ್ಲ. ನಿಮ್ಮ ಸಮಸ್ಯೆ ಬಗೆಹರಿಲ್ಲ ಇವತ್ತು ಅಂದ್ರೆ ಖಂಡಿತವಾಗೂ 15 ದಿವಸ ಬಿಟ್ಟು ಬಂದು ನಮ್ಗೆ ಕೇಳಿ, ನಾನು ಸಮಸ್ಯೆ ಬಗೆಹರಿಸ್ಕೊಡ್ತೀನಿ. ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಕೆಲವು ಅರ್ಜಿಗಳು ಬಿಟ್ಟು
ಇನ್ನ ಇರ್ತಕ್ಕಂಥ 80-85%, 90% ಅರ್ಜಿಗಳನ್ನ ಖಂಡಿತ ವಿಲೇವಾರಿ ಮಾಡಿಕೊಡ್ತೀನಿ ಅಂತ ಈ ಮೂಲಕ ಮಾತು ಕೊಡ್ತಾ, ಕುಂದುಕೊರತೆ ಸಭೆಯಲ್ಲಿ ಅನೇಕ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಬಗೆಹರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ, ಇಒ ಹುನ್ನಯ್ಯ, ಪಶು ಇಲಾಖೆ ಅಧಿಕಾರಿ ಮಾರುತಿ ರೆಡ್ಡಿ, ಕೃಷಿ ನಿರ್ದೇಶಕ ಮೋಹನ್, ಕೆಎಚ್ಪಿ ಫೌಂಡೇಶನ್ ಕಾರ್ಯನಿರ್ವಾಹಕ ಶ್ರೀನಿವಾಸ ಗೌಡ, ಮುಖಂಡರಾದ ನಾಗೇಂದ್ರಾಜಿ, ಆರ್ಆರ್ ರೆಡ್ಡಿ ಮತ್ತಿತರರು ಭಾಗವಹಿಸಿದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ, ಹೊಸಪೇಟೆ, ನಾಗಮಂಗಲ, ಭಕ್ತರಳ್ಳಿ ಗ್ರಾಮ ಪಂಚಾಯಿತಿಗಳ 48 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, ವಿವಿಧ ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಗಳು ತಮ್ಮ ತಮ್ಮ ಪಕ್ಷದ ಮುಖಂಡರೊಂದಿಗೆ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಬಂದು ನಾಮಪತ್ರ ಸಲ್ಲಿಸಿದ್ದಾರೆ. ಚುನಾವಣೆಯ ಹಿನ್ನೆಲೆಯಲ್ಲಿ ವಿವಿಧ ಪಕ್ಷಗಳ ಮುಖಂಡರು ಮತ್ತು ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಕೇಂದ್ರಗಳ ಮುಂದೆ ಜಮಾಯಿಸಿ ನಾಮಪತ್ರ ಸಲ್ಲಿಸಲು ಅಗತ್ಯ ಮಾರ್ಗದರ್ಶನದ ಜೊತೆಗೆ ಬೆಂಬಲ ಸೂಚಿಸಿದರು. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಸಂಘಟಿತರಾಗಿ ಮೈತ್ರಿ ಧರ್ಮವನ್ನ ಪಾಲಿಸುತ್ತಿದ್ದರೆ, ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತರು ಪ್ರತ್ಯೇಕವಾಗಿ ನಾಮಪತ್ರಗಳನ್ನು ಸಲ್ಲಿಸಿ ಗಮನ ಸೆಳೆದಿದ್ದಾರೆ. ಕಾಂಗ್ರೆಸ್ ಮುಖಂಡ ಹಾಗೂ ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ. ಗುಡಿಯಪ್ಪ ಮಾತನಾಡಿ, ರಾಜ್ಯದ 3 ವಿಧಾನಸಭೆಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಉತ್ಸಾಹದಿಂದ ಗ್ರಾಮ ಪಂಚಾಯಿತಿಗಳ ಚುನಾವಣೆಗೆ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಈ ಬಾರಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಆನಂದಗೌಡ ಮಾತನಾಡಿ, ತಾಲೂಕಿನ 4 ಗ್ರಾಮ ಪಂಚಾಯಿತಿಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ. ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಜೆಡಿಎಸ್ ಪಕ್ಷಗಳ ಮುಖಂಡರೊಂದಿಗೆ ಚರ್ಚಿಸಿ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ತೀರ್ಮಾನಿಸಲಾಗುವುದು ಎಂದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಮುಂಚಿತವಾಗಿ 4 ಪಂಚಾಯಿತಿ ವ್ಯಾಪ್ತಿ ಅಂದರೆ ಮಲ್ಮಾಚನಹಳ್ಳಿ, ಭಕ್ತರಳ್ಳಿ, ಹೊಸಪೇಟೆ ಮತ್ತು ನಾಗಮಂಗಲಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ಚುನಾವಣೆ ಈಗಾಗಲೇ ನಿಗದಿಯಾಗಿದ್ದು, ಇವತ್ತು ಕೊನೆಯ ದಿನಾಂಕವಾಗಿರುತ್ತದೆ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ. ಹಾಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲ ಪಂಚಾಯಿತಿಗಳಲ್ಲೂ ಸದಸ್ಯರನ್ನು ಅಂದರೆ ಚುನಾಯಿತ ಸದಸ್ಯರನ್ನು ಈಗಾಗಲೇ ನಾವು ಆಯ್ಕೆ ಮಾಡಿ ಈಗಾಗಲೇ ಅಪ್ಲಿಕೇಶನನ್ನು ಸಹ ಹಾಕಿದ್ದೀವಿ. ಎಲ್ಲ ಕಡೆಯೂ ಈಗಾಗಲೇ ನಾವು ಮಲ್ಮಾಚನಹಳ್ಳಿ ಮುಗಿಸಿ, ನಾಗಮಂಗಲ ಮುಗಿಸಿ, ಅದೇ ರೀತಿಯಾಗಿ ಹೊಸಪೇಟೆಗೆ ಬಂದಿದ್ದೀವಿ. ಎಲ್ಲ ಕಡೆಯೂ ಒಳ್ಳೆಯ ಸ್ಪಂದನೆ ಇದೆ. ಭಾರತೀಯ ಜನತಾ ಪಾರ್ಟಿ NDA ಅಂತಕ್ಕಂಥದ್ದು ಇನ್ನು ನೆಕ್ಸ್ಟು ನಾಳೆಯಿಂದ ಮಾತನಾಡ್ತಕ್ಕಂಥ ಕೆಲಸ ಆಗುತ್ತೆ. ಈಗಾಗಲೇ ನಾವು ಅವರ ಸ್ವಯಾರ್ಜಿತವಾಗಿ ಅಂದರೆ ಊರಿನ ಮಟ್ಟದಲ್ಲಿ, ಗ್ರಾಮದ ಮಟ್ಟದಲ್ಲಿ ಎಲ್ಲ ಅವರು ಚರ್ಚೆ ಮಾಡಿ ಅವರು ವೈಯಕ್ತಿಕವಾಗಿ ನಮ್ಮ ಮುಖಂಡರು ಈಗಾಗಲೇ ಅಪ್ಲಿಕೇಶನನ್ನು ಹಾಕಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಭಾರತೀಯ ಜನತಾ ಪಾರ್ಟಿಯಿಂದ ಇರುತ್ತೆ. ಎಲ್ಲರೂ ಒಟ್ಟಾಗಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸ್ಕೊಳ್ಳೋದ್ರ ಮುಖಾಂತರ ಮುಂಬರುವ ಚುನಾವಣೆಗೆ ಒಂದು ಬುನಾದಿಯನ್ನು ಹಾಕ್ಕೋಬೇಕು ಅಂತೇಳಿ ಈಗ ನಾವೆಲ್ಲ ನಿಶ್ಚಯ. ಹೊಸಪೇಟೆ, ಭಕ್ತರಳ್ಳಿ, ಮಳಮಾಚನಹಳ್ಳಿ ಮತ್ತು ನಾಗಮಂಗಲ ಗ್ರಾಮ ಪಂಚಾಯತಿಗಳಿಗೆ ಸದಸ್ಯರ ಚುನಾವಣೆ ದಿನಾಂಕ 8 ನಡೆಯಲಿದ್ದು, ಇಂದು ನಾಮಪತ್ರಗಳ ಕೊನೆಯ ದಿನ. ಸಾಕಷ್ಟು ಅಭ್ಯರ್ಥಿಗಳು ಉತ್ಸಾಹವಾಗಿ ಬಂದು ಅಭ್ಯರ್ಥಿಗಳಾಗಿ ಅರ್ಜಿ ಹಾಕಿದ್ದಾರೆ. ಚುನಾವಣೆಯಲ್ಲಿ ಹೆಚ್ಚಿನ ಒಂದು ಉತ್ಸಾಹ ಕೂಡ ತೋರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೊಸಪೇಟೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಮಂಜುನಾಥ್ ಗೌಡ, ಜಂಗಮಕೋಟೆ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ HM ಮುನಿಯಪ್ಪ, ಮುಖಂಡರಾದ ಹಿರೇಬಲ್ಲ ಅಶ್ವಥ್, ಕೃಷ್ಣಪ್ಪ, ಭಾರತೀಯ ಜನತಾ ಪಾರ್ಟಿಯ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಸುರೇಂದ್ರಗೌಡ, ಜಿಲ್ಲಾ ಬಿಜೆಪಿ OBC ಮೋರ್ಚಾದ ಅಧ್ಯಕ್ಷ ಆಂಜನೇಯಗೌಡ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ವ್ಯಾಪಾರ ವಹಿವಾಟಿಗೆ ತೂಕದ ಯಂತ್ರಗಳ ಅವಶ್ಯಕತೆ, ಸತ್ಯಾಪನ ಪ್ರಮಾಣ ಪತ್ರ ನೀಡಲು ಇಲಾಖಾಧಿಕಾರಿಗಳಿಂದ ಹೆಚ್ಚುವರಿ ಶುಲ್ಕ ವಸೂಲಿ ಆರೋಪ. ಕೆಎಸ್ಆರ್ಟಿಸಿ ಬಸ್ ಹರಿದು ದಂಪತಿಗಳ ಸಾವು, ಚಿಂತಾಮಣಿಯಲ್ಲಿ ದಾರುಣ ಘಟನೆ. 22ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ, ಪ್ರತಿ ಜೋಡಿಗೂ ಪುರೋಹಿತರ ನೇಮಕ, ಪೋಷಕರಿಗೂ ಅವಕಾಶ, ಶಾಸಕ SN ಸುಬ್ಬಾರೆಡ್ಡಿ.
ರೈತರಿಗೆ ತಪ್ಪು ಮಾಹಿತಿ ನೀಡಿ ವಂಚನೆ ಆರೋಪ. ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕರನ್ನು ಸೇವೆಯಿಂದ ವಜಾಗೊಳಿಸಬೇಕೆಂದು ರೈತ ಸಂಘಟನೆಗಳಿಂದ ಪ್ರತಿಭಟನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.